ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕೀರ್ತನ ಮಂಜುನಾಥ್. ಇವತ್ತು ನಾವು ನಮ್ಮ ಹಸ್ಬೆಂಡ್ ಪೂಜೆ ಮಾಡೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದು ಹಳ್ಳಿಯಲ್ಲಿರುತ್ತೆ ಆ ದೇವಸ್ಥಾನ. 2 ದೇವಸ್ಥಾನ ಇರುತ್ತೆ. ಒಂದು ಲಕ್ಷ್ಮೀನಾರಾಯಣ ದೇವರು ಮತ್ತು ಇನ್ನೊಂದು ಶಿವಾಲಯ. 2 ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಇದು ಬಂದು ಒಂದು ಸ್ಕೂಲ್ ಗ್ರೌಂಡು. ಆ ಗ್ರೌಂಡಲ್ಲಿರೋ ದೇವಸ್ಥಾನ ಇದು ಲಕ್ಷ್ಮೀನಾರಾಯಣ ದೇವಸ್ಥಾನ. ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ಕೂಡ ಇದೇ ದೇವಸ್ಥಾನದಲ್ಲೇ. ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಅವರು 11 ಇಯರ್ಸಿಂದ ಪೂಜೆ ಮಾಡ್ತಾ ಇದ್ದಾರೆ. ಇದು ಹಳ್ಳಿ ಆಗಿರೋದ್ರಿಂದ ಡೈಲಿ ಯಾರೂ ಬರಲ್ಲ. ಬೆಳಗ್ಗೆ ಹೋಗೋದು, ದೀಪ ಅಂಟಿಸ್ಕೊಬರೋದು, ಇಲ್ಲ ಅಭಿಷೇಕ ಇದ್ದಿದ್ದ ಟೈಮಲ್ಲಿ ಅಭಿಷೇಕ ಮಾಡೋದು, ಪೌರ್ಣಮಿ ಆ ಥರ ಎಲ್ಲ ಇದ್ದಾಗ ಸ್ಪೆಷಲ್ ಡೇಸಲ್ಲಿ ಯಾವಾಗೂ ಅಭಿಷೇಕ ಎಲ್ಲ ಇರುತ್ತೆ. ದಸರಾ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ. ತಿರುಪತಿ ಅಂದರೆ ತಿರುಮಲ ದೇವಸ್ಥಾನದಲ್ಲಿ ಹೆಂಗೆ ಬ್ರಹ್ಮೋತ್ಸವ ಆ ಥರ ಎಲ್ಲ ಮಾಡ್ತಾರೆ, ಇಲ್ಲೂ ಕೂಡ ಅದೇ ಥರ ಮಾಡ್ತಾರೆ 10 ಡೇಸು. ಈ ದೇವಸ್ಥಾನ ಕೂಡ ತುಂಬ ಪುರಾತನ ಕಾಲದ್ದು ಅಂತ ಹೇಳ್ತಾರೆ. ಈಗ ಇಲ್ಲಿ ಪೂಜೆ ಎಲ್ಲ ಆದಮೇಲೆ, ಜಲಾಭಿಷೇಕ ಎಲ್ಲ ಆದಮೇಲೆ ಇನ್ನೊಂದು ದೇವಸ್ಥಾನ, ಇದು ಬಂದು ಈಶ್ವರನ ದೇವಸ್ಥಾನ. ಅಲ್ಲಿ ನೋಡಿ, ಅದು ದೇವ್ರಿಗೆಲ್ಲ ಉಡ್ಸಿರ್ತಾರಲ್ಲ ಪಂಚೆ ಸೀರೆ ಎಲ್ಲ, ಅದೆಲ್ಲ ಒಗೆದು ಅಲ್ಲೇ ಒಣಗಾಕ್ತಾರೆ. ಇದು ಊರೊಳಗಡೆ ಅಂದರೆ ಊರ ಮಧ್ಯದಲ್ಲಿದೆ ಈ ದೇವಸ್ಥಾನ. ಇಲ್ಲಿ ಶಿವ, ಪಾರ್ವತಿ, ಗಣೇಶ ಮತ್ತು ನವಗ್ರಹ ಎಲ್ಲ ದೇವರುಗಳು ಇದ್ದಾರೆ. ಸುಬ್ರಹ್ಮಣ್ಯ, ಫಸ್ಟ್ ಇಲ್ಲಿ ಪಾರ್ವತಿ ದೇವರು ಇದ್ದಾರೆ. ಆಮೇಲೆ ಶಿವಲಿಂಗ, ಈಗ ಗಣೇಶ. ಅವತ್ತು ನಾನು ಹೋಗಿದ್ದ ದಿನ ಮಂಗಳವಾರ ಇತ್ತು. ಆವಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡೋಣ ಅಂತ ಹೋಗಿದ್ವಿ. ನೋಡಿ, ದೇವಸ್ಥಾನ ನೋಡಿದ್ರೇ ಅರ್ಥ ಆಗುತ್ತೆ ಅದು ಎಷ್ಟು ಹಳೆ ಕಾಲದ್ದು ಅಂತ. ಇವಾಗ ಅಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಸೀರೆ ಉಡಿಸ್ಬೇಕು ಅಂತ ಇಲ್ಲಿ ನೆರಿಗೆ ಹಿಡಿತಾ ಇದ್ದೀನಿ. ಇವಾಗ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಅಭಿಷೇಕ ಮಾಡ್ತಾ ಇದ್ದೀವಿ. ಮಂಗಳಾರತಿ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಭತ್ತ ಪೈರು ಇರುತ್ತಲ್ಲ, ಅದು ನಾಟಿ ಮಾಡ್ತಾಯಿದ್ರು. ಸಖತ್ತಾಗಿತ್ತು ನೋಡೋದಕ್ಕೆ. ಮನೆಗೆ ಬಂದಮೇಲೆ ಎಲ್ಲ ಊಟ ಎಲ್ಲ ಆದಮೇಲೆ ಫ್ರಿಡ್ಜ್ ಕ್ಲೀನ್ ಮಾಡೋದು ಸ್ವಲ್ಪ ಕೆಲಸ ಇತ್ತು. ಇವಾಗ ಆ ಕೆಲಸ ಮಾಡ್ಕೊತಾ ಇದ್ದೀನಿ. ಫ್ರಿಡ್ಜ್ ಕ್ಲೀನ್ ಮಾಡಬೇಕಾದ್ರೆ ನಾನು ಒಂದು ಲಿಕ್ವಿಡ್ ಥರ ಇದು ಮಾಡಿಕೊಂಡು ಅದರಲ್ಲಿ ನಾನು ಫ್ರಿಡ್ಜ್ ಕ್ಲೀನ್ ಮಾಡ್ತೀನಿ. ನಾನು ಅದಕ್ಕೆ ವಾಟರು ಮತ್ತು ನಿಂಬೆಹಣ್ಣು, ಸೋಡಾ ಎಲ್ಲ ಹಾಕ್ಬಿಟ್ಟು ಆ ವಾಟರಿಂದ ನಾನು ಫ್ರಿಡ್ಜ್ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ಆದಮೇಲೆ ನಾವು ಮತ್ತೆ ನಮ್ಮ ಮನೆ ಹತ್ರನೇ ಒಂದು ಎಕ್ಸಿಬಿಷನ್ ಹಾಕಿದ್ರು, ಅಲ್ಲಿಗೆ ಬಂದ್ವಿ ಸಾಯಂಕಾಲ. ಅದಕ್ಕೆ ಮುಂಚೆನೇ 1-2 ದಿನ ಹೋಗಿದ್ವಿ. ತುಂಬ ಮಳೆ ಇತ್ತು, ಆದ್ದರಿಂದ ಮತ್ತೆ ವಾಪಸ್ ಬಂದುಬಿಟ್ಟು ಸದ್ಯ ಅವತ್ತು ಯಾವುದು ಮಳೆ ಇರಲಿಲ್ಲ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೊಂಬೆಗಳೆಲ್ಲ ಇಟ್ಟಿದ್ರು. ಆಮೇಲೆ ಇಲ್ಲಿ ಫಿಶ್ ಅಕ್ವೇರಿಯಮ್ಸು. ಎಷ್ಟೊಂದು ವೆರೈಟೀಸ್ ಫಿಶಸ್ ಇತ್ತು. ಒಂದು 15-16 ಫಿಶಸ್ ವೆರೈಟೀಸ್ ಇತ್ತಲ್ಲಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಕೂಡ.
ಇದೆಲ್ಲ ಫೋಟೋಸ್ ತಕ್ಕೊಳ್ಳೋದಕ್ಕೆ ಅಂತ ಈ ಥರ ಎಲ್ಲ ಇಟ್ಟಿದ್ರು. ನನ್ನ ಮಗಳನ್ನ ಇದೇ ಫಸ್ಟ್ ಅವಳನ್ನ ಈ ಥರ ಎಕ್ಸಿಬಿಷನ್ಗೆಲ್ಲ ಕರ್ಕೊಂಡೋಗಿರೋದು. ಇದಕ್ಕೂ ಮುಂಚೆ ಒಂದು ಜಾತ್ರೆಯಲ್ಲಿ ಮಾತ್ರ ಏನೋ ನಮ್ಮೂರ ಜಾತ್ರೆಯಲ್ಲಿ ಒಂದೇ ಒಂದು ಆಡಿಸಿದ್ವಿ ಅಷ್ಟೇ. ಕಾರು, ಚಿಕ್ಕ ಮಕ್ಳದ್ದು ಕಾರ್ ಬರುತ್ತಲ್ಲ ಆ ಥರದ್ದು ಮಾತ್ರ. ಈ ಥರ ಟ್ರೈನು ಅದೆಲ್ಲ ಇದೆ ಫಸ್ಟ್ ಅವಳಿಗೆ. ತುಂಬ ಎಕ್ಸೈಟ್ ಆಗಿದ್ಲು. ಇದರಲ್ಲಿ ಕೂತ್ಕೊಂಡೆ ಮುಂದೆ ಯಾವ್ದು ಆಟ ಆಡಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಅಲ್ಲಿ ಅವರಪ್ಪ ಇದ್ದರೆ ಅವರಪ್ಪಗೆ ಬಾಯಿ ಮಾಡ್ತಾ ಇದ್ದಾಳೆ. ಇದು ಎಕ್ಸಿಬಿಷನ್ ಚಿಕ್ಕದೇ, ಅಷ್ಟೊಂದೇನು ದೊಡ್ಡದಾಗಿರಲಿಲ್ಲ. ಯಾವುದು ದೊಡ್ಡವ್ರು ಆಡೋದಕ್ಕೆ ಒಂದು 2-3 ಇತ್ತು, ಚಿಕ್ಕ ಮಕ್ಕಳದ್ದು ಒಂದು 4-5 ಇತ್ತು ಅಷ್ಟೇ. ಈಗ ನೆಕ್ಸ್ಟು ಈ ಆಟ, ಇದು ಹತ್ಬಿಟ್ಟು ಜಂಪ್ ಮಾಡ್ತಾರಲ್ಲ, ಇದರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ. ಜಾಸ್ತಿ ಹೊತ್ತು ಹಾಡ್ಕೊಂಡ್ಳು ಕೂಡ. ಅವಳಿಗೆ ಫಸ್ಟಿಂದನೂ ಈ ಥರ ಹತ್ತೋದಂದರೆ ಸಖತ್ ಇಷ್ಟ. ಚಿಕ್ಕ ಮಗುವಿಂದನೂ ಅವಳು ಈ ಥರನೇ ಹತ್ತೋದು, ಧುಮ್ಕೋದು, ಈ ಥರನೇ ಜಾಸ್ತಿ ಅವಳದ್ದು ಆಟ. ಇವಾಗ ನನ್ನ ಫೇವ್ರೇಟ್ ಜಾಯಿಂಟ್ ವಿಲ್. ಇದರಲ್ಲಿ ಯಾರು ನಮ್ಮ ಹಸ್ಬೆಂಡ್ ಭಯ, ಅವ್ರು ಬರಲಿಲ್ಲ. ನಾನೊಬ್ಬಳೇ ಕೂತ್ಕೊಂಡಿದ್ದೆ, ಯಾರೂ ಇರಲಿಲ್ಲ. ಸಖತ್ತಾಗಿತ್ತು. ಮೇಲೆವರೆಗೂ ಕರ್ಕೊಂಡು ಹೋಗ್ಬಿಟ್ಟು ಒಂದು 10 ಮಿನಿಟ್ಸ್ ಅಲ್ಲೇ ನಿಲ್ಲಿಸ್ಬಿಟ್ಟ. ಯಾರು ಹತ್ತೋರು ಇದ್ದಾರೆ ಅಂದ್ಬಿಟ್ಟು. ನಮ್ಮ ಪಾಲಮ್ನೇರ್ ಸಿಟಿ ಎಲ್ಲ ಲೈಟಿಂಗ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿ ಫುಲ್ ತಿರುಗಿಸ್ತಾ ಇದ್ದಾನೆ. ನಾನು ಅದೊಂದೇ ಗೇಮ್ ಆಡಿದ್ದಷ್ಟೇ. ನೆಕ್ಸ್ಟ್ ಇವಾಗ ಮತ್ತೆ ಇವಳ ಟರ್ನು. ಇದನ್ನು ತುಂಬ ಚೆನ್ನಾಗಿ ಆಡಿದ್ಲು. ಇದು ಫಸ್ಟ್ ಟೈಮ್ ಅವಳು ಕೂತ್ಕೊಂಡಿದ್ದು, ಆದ್ರೂ ಅವಳಿಗೆ ಚೆನ್ನಾಗಿ ಗೊತ್ತಾಗೋಯ್ತು ಯಾವ ಥರ ಆಡೋದು ಅಂತ. ಚೆನ್ನಾಗಿ ಏನೋ ಆಡಿದ್ಲು. ಮತ್ತೆ ಬಂದುಬಿಟ್ಟು ಕೈ ನೋವು ಅಂತ ಇದ್ಲು. ಅದು ತಿರುಗಿಸಿ ಇದು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಕೊಟ್ಟಿದ್ರು ಆಡೋದಕ್ಕೆ. ಇಷ್ಟೇ. ಮತ್ತು ಇದು ಹೋಗ್ಬೇಕಾದ್ರೆ ಈ ಥರ ಎಲ್ಲ ಶಾಪ್ಸ್ ಇತ್ತು. ಇದೆಲ್ಲ ಗೇಮ್ಸ್ ಆಡೋದು, ಬಾಲ್ಸ್ ಹಾಕೋದು, ರಿಂಗ್ಸ್ ಹಾಕೋದು ಎಲ್ಲ. ಮತ್ತು ಕೆಲವೊಂದು ಶಾಪು, ಫ್ಯಾನ್ಸಿ ಶಾಪ್ ಎಲ್ಲ ಇತ್ತು, ಗಿಫ್ಟ್ ಶಾಪ್ಸ್ ಎಲ್ಲ. ಅಷ್ಟೇ. ಇದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ಬಿಟ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.